ಓಕೆ, ನಾವು ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಬಗ್ಗೆ ಮಾತನಾಡ್ತಾ ಇದ್ವಿ. ಉಮರ್ ಶರೀಫ್ ಸರ್, ನಾವು ಇರಾನ್ನ ಪ್ರೆಸಿಡೆಂಟ್ ಬರೆದ ಬಹಿರಂಗ ಪತ್ರದ ಬಗ್ಗೆ ಕೂಡ ಮಾತನಾಡೋಣ. ಜಸ್ಟ್ ಏನ್ ಪತ್ರ ಬರೀತಾರೆ ಬಹಿರಂಗವಾಗಿ, ಅದರಲ್ಲಿ ಅಮೆರಿಕನ್ರ ಮೇಲೆ ಇರಾನ್ನ ಜನರಿಗೆ ದ್ವೇಷ ಇಲ್ಲ ಅನ್ನೋ ಅರ್ಥದ ಪದಗಳನ್ನ ಬಳಕೆ ಮಾಡ್ಬಿಡ್ತಾರೆ. ಇಸ್ರೇಲ್ನ ಬಗ್ಗೆ ಅಲ್ಲೆಲ್ಲೂ ಕೂಡ ಉಲ್ಲೇಖವೇ ಇರೋದಿಲ್ಲ. ನಾವು ಇರಾನಿಯರು ಯಾವತ್ತೂ ಕೂಡ ನಾವು ಯುದ್ಧ ಪ್ರಾರಂಭ ಮಾಡಿಲ್ಲ, ನಾವು ಮಾಡ್ತಾ ಇರೋದು ಆತ್ಮರಕ್ಷಣೆ ಅಂತಾರೆ. ಸರಿ, ಆ ಪ್ರೊಲಾಂಗ್ ಪತ್ರದಲ್ಲಿ ನನಗೆ ಆಶ್ಚರ್ಯ ಅನ್ಸಿದ್ದು, ನಿಮಗೆ ಅಮೆರಿಕನ್ರ ಮೇಲೆ ಇರಾನ್ ಅವರಿಗೆ ವೈಯಕ್ತಿಕ ದ್ವೇಷ ಇಲ್ಲ ಅನ್ನೋದನ್ನ ನಾವು ನಂಬಲಿಕ್ಕೆ ಸಾಧ್ಯನಾ? ಸೇಯಿಂಗ್ ದಟ್ ಹೆಜ್ಬುಲ್ಲಾ, ಹೌತಿ ಹಾಗೆ ಇನ್ನ ಉಗ್ರ ಸಂಘಟನೆಗಳು ಟಾರ್ಗೆಟ್ ಮಾಡಿ ಕೊಲ್ತಾ ಇದ್ದಿದ್ದು ಯಾರನ್ನ? ಇದೇ ಇಸ್ರೇಲ್ ಹಾಗೆ ಅಮೆರಿಕದ ಕೆಲ ಆಯಕಟ್ಟಿನ ಅಧಿಕಾರಿಗಳನ್ನ. ಹಾಗಿರ್ಬೇಕಾದ್ರೆ ದ್ವೇಷನೇ ಇಲ್ಲ ಅಂತಂದ ಮೇಲೆ ಇಷ್ಟು ದಿನ ಮಾಡ್ತಿದ್ದೇನು ನೀವು? ಹಾಗಾದ್ರೆ ಅಂತ ಉಗ್ರ ಸಂಘಟನೆಗಳಿಗೆ ಬೆಂಬಲವಾಗಿ ನಿಂತಿದ್ದು ಯಾಕೆ? ಇಂಥ ಕಾಂಟ್ರರಿ ಪ್ರಶ್ನೆಗಳು ಹುಟ್ಟುಬಿಡೋದಿಲ್ವಾ ಅಂತ ಹೇಳಿ. ಹೌದು, ಇದರಲ್ಲಿ ಏನಂದ್ರೆ ಒಂದು ಪೊಲಿಟಿಕಲ್ ಆಂಗಲ್ನಲ್ಲಿ ನೋಡಬೇಕಾಗಿದೆ. ಯಾಕೆ ಇರಾನ್ ಬಂದು ಎಲ್ಲ ಕಡೆನೂ ಮಿಲಿಷಿಯಾಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಹೂತಿ ಆಗಿರ್ಬೋದು, ಮತ್ತು ಹಿಜ್ಬುಲ್ಲಾ ಆಗಿರ್ಬೋದು, ಇನ್ನೊಂದು ಕಡೆ ಬೇರೆ ಇನ್ನೊಂದು ಬದರ್ ಅಂತ ಒಂದು ಆರ್ಗನೈಸೇಷನ್ ಇರ್ಬೋದು, ಇವ್ರಿಗೆಲ್ಲ ಇವ್ರು ಫಂಡಿಂಗ್ ಮಾಡಿದ್ದಾರೆ, ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಅಂದರೆ ಅವ್ರಿಗೆ ಎರಡು ಕಡೆಯಿಂದ ಒಂದು ಭಯದ ವಾತಾವರಣ ಇದೆ. ಒಂದು ಅರಬ್ ವರ್ಲ್ಡ್ ಅಂದರೆ ದ ಸುನ್ನಿ ಫ್ಯಾಕ್ಷನ್ಸ್ ಅಂತ ನಾವು ಗುರುತುಪಡಿಸಬೇಕಾಗಿದೆ. ದಟ್ ಈಸ್ ದಿ ಎಂಟೈರ್ ಸೌದಿ ಅರೇಬಿಯಾ ಆಗಲಿ ಮತ್ತೆ ಇರತಕ್ಕಂಥ ಬೇರೆ ಎಲ್ಲ ಸುನ್ನಿ ನೇಷನ್ಸ್ ಆಗಲಿ, ಅವರಿಂದ ಇವರಿಗೊಂದು ಭಯ ಇದೆ, ಭಯದ ವಾತಾವರಣ ಇದೆ. ಸೊ ಅವರ ಒಂದು ಅಸ್ತಿತ್ವವನ್ನು ಅವರು ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ದೇ ಆರ್ ಕೀಪಿಂಗ್ ಚೆಕ್ ಪಾಯಿಂಟ್ಸ್ ಎಲ್ಲ ಕಡೆನೂ. ನಾನು ಬಂದು ಆ್ಯಕ್ಚುಲಿ ಫ್ರಮ್ ಅ ಸುನ್ನಿ ಬ್ಯಾಕ್ಗ್ರೌಂಡು. ನನ್ಗೇನಂದ್ರೆ ಶಿಯಾ ಬಗ್ಗೆ ಅವರ ವಿರುದ್ಧವಾಗಿ ಮಾತಾಡ್ಬೇಕಂದ್ರೆ ಇವತ್ತೆಲ್ಲ ಮಾತಾಡ್ತೀನಿ. ಅವರ ಐಡಿಯಾಲಜಿ ಏನೇನು ತಪ್ಪಿದೆ ಎಲ್ಲವನ್ನೂ ಮಾತಾಡ್ತೀನಿ. ಬಟ್ ನಾನು ಇವಾಗ ನೋಡುವಾಗ ಏನನ್ನು ನೋಡ್ತಿದ್ದೀನಿ ಅಂದ್ರೆ ಅವರ ಸ್ಟ್ರಾಟಜಿಯನ್ನು ಅನಲೈಸ್ ಮಾಡ್ತೀನಿ, ಏನಕ್ಕೋಸ್ಕರ ಇದನ್ನ ಮಾಡ್ತಾರೆ ಅಂತ. ಸೊ ಹೇಗೆ ಇಸ್ರೇಲ್ ಬಂದು ನಾವು ಒಬ್ಬರೇ ಇದ್ದೀವಿ, ಒಂದು ಯಹೂದಿ ನೇಷನು, ನಾವು ನಮ್ಮನ್ನ ಉಳಿಸ್ಕೊಳ್ಬೇಕಂತ ಆ ಒಂದು ಮನಸ್ಥಿತಿನಲ್ಲಿದ್ದಾರೋ, ಅದೇ ರೀತಿ ಇರಾನ್ ಬಂದು ನಾವು ಒಬ್ಬರೇ ಇದ್ದೀವಿ ಅಂದರೆ ಆ್ಯಸ್ ಅ ಶಿಯಾ ನೇಷನು, ನಮ್ಮ ಸುತ್ತ ಇರೋದೆಲ್ಲ ಸುನ್ನಿ ನೇಷನ್ಸು, ಹಾಗಾಗಿ ನಾವು ಕೂಡ ಕೆಲವು ರೀತಿಯಲ್ಲಿ ನಾವು ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡಬೇಕಂತ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಪ್ರಕಾರ ಅವ್ರು ಬಂದು ಮಿಲಿಷಿಯಾ, ನಮ್ಮ ಪ್ರಕಾರ ಅವರು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಹೇಳ್ಕೊಳ್ಬೋದು. ಬಟ್ ಅವ್ರ ಪ್ರಕಾರ ಏನಂತ, ದಟ್ಸ್ ಅ ಪೊಲಿಟಿಕಲ್ ಬಾಡಿ. ಅವ್ರು ಉಳಿಸ್ಕೊಳ್ಳೋಕೆ ಆಸಕ್ತಿ ಇದೆ ಅವರಿಗೆ. ಅವ್ರ ಪ್ರಕಾರ ಅದು ಪೊಲಿಟಿಕಲ್ ಸಿಸ್ಟಮ್. ಅದು ಅವರು ಹೇಗೆ ಅವರ ಪೊಲಿಟಿಕಲ್ ಸಿಸ್ಟಮನ್ನು ಉಳಿಸ್ಕೊಳ್ಳೋಕ್ಕಾಗತ್ತೋ ಅದನ್ನು ಅವರು ಲೆಕ್ಕಾಚಾರದ ಮೇಲೆ ಇಟ್ಕೊಂಡು ಅವರು ಅದನ್ನು ಮಾಡ್ಕೊಂಡಿದ್ದಾರೆ. ಸೊ ಅದೇ ರೀತಿ ನೀವು ಇದನ್ನು ನೋಡ್ಕೋದ್ರೆ, ವೈ ಇಸ್ರೇಲ್ ಇಸ್ ಗೋಯಿಂಗ್ ಟು ಲೆಬನನ್ಗೆ ಅವ್ರು ಹೋಗಬೇಕಾಗಿರೋ ಏನು ಅವಶ್ಯಕತೆ ಇರೋದು? ಹೇಗೆ ನಾವು ಇರಾನನ್ನು ಪ್ರಶ್ನೆ ಮಾಡ್ತಿದ್ದೀವೋ ಅದೇ ರೀತಿ ಇಸ್ರೇಲನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿರುತ್ತೆ, ಅಮೆರಿಕಾವನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿರುತ್ತೆ. ವೈ ದೇ ಆರ್ ಪೋಕಿಂಗ್ ದೇರ್ ನೋಸ್ ಇನ್ ಟು ಇರಾಕ್, ವೈ ದೇ ಆರ್ ಗೆಟಿಂಗ್ ಇನ್ ಟು ಸಿರಿಯಾ? ಯಾಕೆ ಸಿರಿಯಾನಲ್ಲಿ ಅವ್ರಿಗೆ ಏನು ಕೆಲಸ ಇದೆ? ನೋಡಿ, ಹೇಗೆ ನಾವು ಇರಾನ್ ಬಗ್ಗೆ ಪ್ರಶ್ನೆ ಎಬ್ಸ್ತಿದ್ದೀವೋ ಅದೇ ರೀತಿ ಅಮೆರಿಕ ಆಗಲಿ ಇಸ್ರೇಲ್ ಬಗ್ಗೆ ಕೂಡ ನಾವು ಪ್ರಶ್ನೆ ಎಬ್ಸ್ಬೇಕಾಗಿದೆ. ಸಿರಿಯಾದಲ್ಲಿ ಇದ್ದವ್ರು ಯಾರು, ಹಾಗೆ ನೀವು ಹೇಳ್ದಂಗೆ ಲೆಬನಾನ್ ನಲ್ಲಿ ಇದ್ದವ್ರು ಯಾರು, ಅವರಿಂದ ಇಸ್ರೇಲ್ಗೆ ಏನಾಗ್ತಿತ್ತು ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಿದೀವಿ. ಖಂಡಿತವಾಗಿ. ನೋಡಿ, ಅದೇ ನಾನು ಹೇಳೋದು. ಇದರಲ್ಲಿ ಏನಂದ್ರೆ ಅವರವರಿಗೆ ಪೊಲಿಟಿಕಲ್ ಲಾಭ ಏನಂತ ಅವರವರು ಲೆಕ್ಕಾಚಾರ ಮಾಡಿಕೊಂಡು ಆಮೇಲೆ ಅವರು ತೊಡಗ್ತಾರೆ ಇದೆಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಏನಂದ್ರೆ, ಬೇಸಿಕ್ ಕ್ವೆಶನ್ ನನ್ನಲ್ಲಿ ಇರೋದು ಏನಂದ್ರೆ, ನಾನು ಬಂದು ಐಡಿಯಾಲಜಿಸ್ಟ್ ಆಗಿ ಮಾತಾಡ್ತಿಲ್ಲ, ನಾನೊಬ್ಬ ಜೂರಿಸ್ಟ್ ರೀತಿಯಲ್ಲಿ ಮಾತಾಡ್ತೀನಿ. ಐ ವಾಂಟ್ ಟು ಬಿ ಎ ಪರ್ಸನ್ ಫ್ರಮ್ ದ ಜುಡಿಷಿಯಲ್ ಬ್ಯಾಕ್ಗ್ರೌಂಡ್. ಏನಂದ್ರೆ, ಆನ್ ವಾಟ್ ಬೇಸಿಸ್ ಆರ್ ಯು ಅಟ್ಯಾಕಿಂಗ್ ಇರಾನ್? ಫಸ್ಟ್ ನೀವು ದಾಳಿ ಮಾಡಿರೋದು ಏನಕ್ಕೋಸ್ಕರ, ಅದು ಫಸ್ಟ್ ಸ್ಪಷ್ಟನೆ ಕೊಡಬೇಕಾಗಿರುತ್ತೆ. ಅವ್ರು ಏನು ಹೇಳಿದ್ರು, ಅಲ್ಲಿ ಬಂದು ನ್ಯೂಕ್ಲಿಯರ್ ವೆಪನ್ಸ್ ಎನ್ರಿಚ್ಮೆಂಟ್ ನಡೀತಿದೆ ಅಂತ. ಬಟ್ ಅದೇ ರೀತಿ ಇರಾಕ್ ವಾರ್ನಲ್ಲಿ ನೀವು ಕೂಡ ಅದೇ ಮಾತಾಡಿದಿರಿ. ಏನಂತ, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ ಒಂದು ಮಾತು. ಮತ್ತೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಸಿಕ್ತಾ? ಡೊನಾಲ್ಡ್ ರಮ್ಸ್ಫೆಲ್ಡ್ ಅದ್ರ ನಂತರ ಹೇಳಿದ್ರು, ವಾರ್ ಎಲ್ಲ ಮುಗಿದ ನಂತರ, ನೋ, ವಿ ವರ್ ರಾಂಗ್, ನಾವು ತಪ್ಪು ಮಾಡಿಬಿಟ್ವಿ, ವಿ ಮೇಡ್ ಅ ಮಿಸ್ಟೇಕ್ ಅಂತ. ಟೋನಿ ಬ್ಲೇರ್ ಏನಾದರೂ ಯಾರು ಪ್ರಶ್ನೆಗೆ ಒಳಗಾಗಿಲ್ಲ. ಸೊ ಇವತ್ತು ಕೂಡ ಏನು ನಡೀತದೆ, ಇರಾನಿನ ಮೇಲೆ ದಾಳಿ ಮಾಡೋಕ್ಕೆ ಕಾರಣ ಏನಂದರೆ, ನ್ಯೂಕ್ಲಿಯರ್ ವೆಪನ್ಸ್ ಮೇಲೆ ನಾವು ಒಂದು ಕಂಟ್ರೋಲ್ ಇಡಬೇಕಂತ. ನೋಡಿ, ಇರಾನ್ ಬಂದು ಇವತ್ತು NPT ಸಿಗ್ನೇಟ್ರಿ, ಬಟ್ ಇಸ್ರೇಲ್ ಇಸ್ ನಾಟ್ ಎ ಸಿಗ್ನೇಟ್ರಿ ಆಗಬೇಕಂತ ಏನೂ ಕಡ್ಡಾಯ ಇಲ್ಲ. ನಾವು ಇಂಡಿಯಾಗಾಗಲಿ ಪಾಕಿಸ್ತಾನ ಕೂಡ ವಿ ಆರ್ ನಾಟ್ ಸಿಗ್ನೇಟರೀಸ್ ಟು NPT, ನಾನ್ ಪ್ರೊಲಿಫರೇಷನ್ ಟ್ರೀಟಿ ಮೇಲೆ. ಬಟ್ ಇವರು ಇರಾನ್ ಬಗ್ಗೆ ಪ್ರಶ್ನೆ ಮಾಡೋರಿಗೆ ಅವ್ರು ಎಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಂಡಿದ್ದಾರೆ ಅಂತ ಅವ್ರು ಡಿಕ್ಲೇರ್ ಮಾಡಿದಾರಾ? ಇವತ್ತವರೆಗೂ ಮಾಡಿಲ್ಲ. ದೇ ಹ್ಯಾವನ್ ಡಿಕ್ಲೇರ್ಡ್. ಇಸ್ರೇಲ್ ಬಂದು ಎಷ್ಟು. ಹಾಗೆ ಈಗ ಚೈನಾ ಒಂದು ವಾರ್ನಿಂಗ್ ಕೊಟ್ಟಿದೆ ನೋಡಿ, ಒಂದು ವೇಳೆ ಅಮೇರಿಕ ಆಗಲಿ ಇಲ್ಲ ಇಸ್ರೇಲ್ ಆಗಲಿ ಒಂದು ವೇಳೆ ಇರಾನ್ ಆಗಲಿ ಬೇರೆ ಯಾರ ಮೇಲೆ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಮಾಡಿದ್ರೆ, ನಾವು ವಿ ವಿಲ್ ಡೆಸಿಮೇಟ್ ಅಂದರೆ ಅವ್ರಿಗೆ ಅಳಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರನ್ನ? ಹೂವರ್ ಇಸ್ ಯೂಸಿಂಗ್ ಇರಾನ್ ಮೇಲೆ ಅವರು ದಾಳಿ ಮಾಡೋಕ್ಕೆ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಮಾಡಿದ್ರೆ ಅವ್ರನ್ನ ಅಳಿಸ್ಬಿಡ್ತೀವಿ ಅಂತ ಚೈನಾ ಒಂದು ವಾರ್ನಿಂಗ್ ಕೊಟ್ಟಿದೆ.
ಚೈನಾ ಅಂಬಾಸಿಡರ್ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಇರಾನ್ ಪರವಾಗಿ ಯಾರು ನಿಂತ್ಕೊಂಡಿದ್ದಾರೆ ನೋಡಿ, ಚೈನಾ ಇದೆ, ರಷ್ಯಾ ಇದೆ, ಮತ್ತೆ ನಾರ್ತ್ ಕೊರಿಯಾ ಕೂಡ ಇದೆ ಅಂತ ನಾವು ಮಾಹಿತಿ ಸಿಗ್ತಿದೆ. ಸೊ ನಮ್ಗೇನಂದ್ರೆ ವಿ ಆರ್ ನಾಟ್ ಲುಕಿಂಗ್ ಅಟ್ ನಾವು ಇರಾನ್ ವಿರೋಧಿನೂ ಕೂಡ ಇಲ್ಲ, ನಾವು ಅಮೇರಿಕ ವಿರೋಧಿ ಕೂಡ ಇಲ್ಲ. ನಾವು ಏನಂದ್ರೆ ಇವತ್ತು ಏನ್ ನಡೀತಿದೆ ನೋಡಿ, ಅಲ್ಲಿ ಇಂಟರ್ನ್ಯಾಷನಲ್ ಲಾ ವೈಲೇಷನ್ ಆಗ್ತಿದೆ, ಎಲ್ಲ ಸಿಸ್ಟಮ್ ಹಾಳಾಗ್ತಿದೆ, ಟೋಟಲ್ ವರ್ಲ್ಡ್ ಅದನ್ನ ಫೀಲ್ ಆಗ್ತಿದೆ. ನಮ್ಮ ರೋಡ್ ನಲ್ಲಿ ಇರೋದಕ್ಕಂತ ಜನರಿಗೆ ನಮಗೆ ಗ್ಯಾಸ್ ಸಿಗ್ತಿಲ್ಲ, ಮತ್ತೆ ನಾವು ಆಟೋ ಡ್ರೈವರ್ಗೆ ಗ್ಯಾಸ್ ಸಿಗ್ತಿಲ್ಲ. ಇದೆಲ್ಲ ಏನಾಗುತ್ತೆ, ಇದೆಲ್ಲ ಪರಿಣಾಮಗಳು. ಎಲ್ಲೋ ಒಂದ್ ಕಡೆ ಒಂದು ತಪ್ಪು ನಡೆದ್ರೆ ನಾವು ಫೀಲ್ ಮಾಡ್ತೀವಿ. ಆದ್ದರಿಂದ ನಾವು ಕೂಡ ಏನ್ ಹೇಳ್ತೀವಿ, ಭಾರತ ಒಂದು ನಿಲುವನ್ನು ತಗೊಳ್ಬೇಕಂತ, ವಿ ಹ್ಯಾವ್ ಟು ಟೇಕ್ ಎ ಸ್ಟ್ಯಾಂಡ್, ವಿ ಹ್ಯಾವ್ ಟು ಪುಟ್ ಆನ್ ಎಂಡ್ ಟು ದಿಸ್ ವಾರ್ ಅಂತ ಹೇಳ್ಬೇಕಾಗಿರುತ್ತೆ. ನೋಡಿ, ಅದು ಹೇಳ್ಬೇಕಾಗಿರತ್ತಲ್ಲ. ನೋಡಿ, ಎಷ್ಟು ಧೈರ್ಯವಾಗಿ ಸ್ಪ್ಯಾನಿಷ್ ಪ್ರೈಮ್ ಮಿನಿಸ್ಟರ್ ಅದೇ ಪೆಡ್ರೋ ಸ್ಯಾಂಚೆಸ್ ಓಪನ್ ಆಗಿರೋದು, ನಾನು ನಿಮ್ಗೆ ಸಹಾಯ ಮಾಡಲ್ಲ, ಎಲ್ಲರೂ ಓಪನ್ ಆಗಿ ಮಾತಾಡ್ತಿದೆ. ಸ್ವೀಡನ್ ಓಪನ್ ಆಗಿ ಮಾತಾಡ್ತಿದೆ, ಜರ್ಮನಿ ಓಪನ್ ಆಗಿ ಮಾತಾಡ್ತಿದೆ. ಅಂತ ರೀತಿಯಲ್ಲಿ ವಿ ಕಾಲ್ ಸ್ಪೇಡ್ ಅ ಸ್ಪೇಡ್. ನಾವು ಬಂದು ಒಂಥರ ಇಂಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಇಲ್ಲೂ ನಾವು ಒಂದು ಕಾಲ್ ಇಡ್ತೀವಿ, ಅಲ್ಲೂ ಒಂದು ಕಾಲ್ ಇಟ್ಕೊಳ್ತೀವಿ ಅಂದ್ರೆ ಸರಿಯಾಗೋದಿಲ್ಲ. ನಾವು ಕ್ಲಿಯರ್ ಸ್ಟ್ಯಾಂಡ್ ತಗೊಳ್ಬೇಕು. ಈ ಯುದ್ಧವನ್ನು ನಿಲ್ಲಿಸಿ, ನೀವು ಶುರು ಮಾಡಿದೆ ತಪ್ಪು ಅಂತ ಸ್ಟೇಟ್ಮೆಂಟ್ ಬೇರೊಬ್ಬರೆಲ್ಲ ಹೇಳುವಾಗ ನಾವು ಕೂಡ ಹೇಳಬೇಕಾಗಿದೆ. ಭಾರತದ ಸ್ಟ್ಯಾಂಡ್ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ನಾವು ಮಾತನಾಡ್ತಾ ಹೋಗೋಣ. ಒಬ್ವಿಯಸ್ಲಿ ಆಟೋ ಅನಿಲ ಪೂರೈಕೆ ವ್ಯತ್ಯಯ ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಅದಕ್ಕೆ ಮುಂಚೆ ಪಾರ್ಥಸಾರಥಿ ಸರ್, ಈ ನಾನು ಸ್ಟೋನ್ ಏಜ್ ಕಳಿಸ್ಬಿಡ್ತೀನಿ, ಈ ಪೀಸ್ ಮೇಕಿಂಗ್ ಆಗೋವರೆಗೂ ನಾವೇನು ಯುದ್ಧ ಮಾಡೋದನ್ನ ನಿಲ್ಸೋದಿಲ್ಲ, ನಾನು ಇರಾನ್ ಅನ್ನ ಸ್ಟೋನ್ ಏಜ್ ಕಳಿಸ್ಬಿಡ್ತೀನಿ ಅನ್ನುವ ಟ್ರಂಪ್ ಹೇಳಿಕೆ, ವಾಟ್ ಇಸ್ ಇಟ್ ಲೀಡಿಂಗ್ ಟು? ನ್ಯೂಕ್ಲಿಯರ್ ಯುದ್ಧ ಅಂತ ಹೇಳಿ ಅದನ್ನ ನಾವೇನಾದ್ರೂ ಪರಿಗಣನೆ ಮಾಡ್ಬೋದಾ, ಅಥವಾ ಈ ಗ್ರೌಂಡ್ ಇನ್ವೇಷನ್, ಅಥವಾ ಸುಮ್ಮನೆ ಹಿಂಗೆ ಟ್ರಂಪ್ ಹೇಳುವ 10 ಒಂದ್ ರೀತಿಯಲ್ಲಿ ಮೀನಿಂಗ್ಲೆಸ್ ಹೇಳಿಕೆ, ನನಗೆ ಗೊತ್ತಿಲ್ಲ ಪದ ಎಕ್ಸಾಕ್ಟ್ಲಿ ಹೇಳ್ಬೋದೋ ಇಲ್ಲೋ ಅಂತ ಹೇಳಿ ಟ್ರಂಪ್ ಅನ್ನಿಸ್ತಾ ಇರುವ ಜನರಿಗೆ ಅನ್ನಿಸ್ತಾ ಇರುವ ಮೀನಿಂಗ್ಲೆಸ್ ಹೇಳಿಕೆಗಳಲ್ಲಿ ಇದು ಕೂಡ ಒಂದ ಅಂತ? ಇದು ಮೀನಿಂಗ್ಲೆಸ್ ಹೇಳಿಕೆ ಅಂತ ಹೇಳಕ್ಕಾಗಲ್ಲ. ಆದರೆ ಟ್ರಂಪು ಯಾವಾಗ್ಲೂ ಎಕ್ಸಾಜರೇಟೆಡ್ ವೇ ಆಫ್ ಸೇಯಿಂಗ್ ವಿ ಬಾಂಬ್ ಡೆಮ್ ಟು ಹೆಲ್, ಆಗೋಯ್ತು, ಇನ್ನೇನು ಉಳಿದೇ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಆಬ್ಲಿಟ್ರೇಟ್ ಮಾಡಿಬಿಟ್ವಿ ಅಂತ ಹೇಳ್ತಾರೆ. ಓಕೆ, ಬಟ್ ಇಷ್ಟೋ ಹೊತ್ತು ನಾವೆಲ್ಲ ಡಿಸ್ಕಸ್ ಮಾಡಿದ್ರಲ್ಲಿ ಒಂದು ಇಂಪಾರ್ಟೆಂಟ್ ಅಂಶ ನಾವನ್ನ ಬಂದಿಲ್ಲ ಅಂದರೆ, ಈ ಯುದ್ಧದ ಎಫೆಕ್ಟು ಮಿಡ್ಲ್ ಈಸ್ಟ್ನಲ್ಲಿರೋ ಅರಬ್ ಕಂಟ್ರೀಸ್ ಎಲ್ಲ ಏನಾಗಿತ್ತು, ನೀವು ಟ್ರಂಪ್ ಹೇಳಿದ್ದಕ್ಕೆ ಬರೋಣ. ಅದಕ್ಕೆ ಮೊದಲು ಅರಬ್ ಕಂಟ್ರೀಸ್ ಎಲ್ಲ ಅವ್ರ ಹತ್ರ ಎಲ್ಲ ಅಮೆರಿಕನ್ ಬೇಸ್ ಇತ್ತು, ಮೋಸ್ಟ್ಲಿ ಸುನ್ನಿ ಕಂಟ್ರೀಸು. ಅರಬ್ ಬೇಸ್ ಇದು ಅಮೆರಿಕನ್ ಬೇಸ್ ಇಟ್ಕೊಂಡಿದ್ರು, ಅಮೆರಿಕನ್ ಸೋಲ್ಜರ್ಸ್ ಇದ್ರು. ಇವರು ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಏರ್ಕ್ರಾಫ್ಟಿಂದ ಹಿಡಿದು ಡಿಫೆನ್ಸ್ ಸಿಸ್ಟಮಿಂದ ಹಿಡಿದು ಎಲ್ಲ ತಂದ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರು. ನಾವು ಸೇಫ್ ಆಗಿದ್ದೀವಿ ಅಂದ್ಕೊಂಡು ಎಕನಾಮಿಕ್ ಡೆವಲಪ್ಮೆಂಟ್, ಪೆಟ್ರೋ ಡಾಲರ್ಸ್ ಬರ್ತಾ ಇತ್ತು, ಎಕನಾಮಿಕ್ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರದ್ದೊಂದೇ ಅಬ್ಲಿಗೇಷನ್ ಅಂದರೆ ಎಲ್ಲಾನು ಡಾಲರ್ನಲ್ಲಿ ನಡೀತಾ ಇತ್ತು. ಸೊ ಇಟ್ ವಾಸ್ ಅಡ್ವಾಂಟೇಜ್ ಟು ಅಮೆರಿಕಾ. ಬಟ್ ಇಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಯಾರೂ ಕೂಡ, ಟ್ರಂಪ್ ಇರಲಿ ಯಾರೂ ಕೂಡ, ಈ ರೀತಿ ಒಂದೇ ಒಂದು ದೇಶ ಇರಾನು